ಸಾಕೇನೋ ಸಾಕೇನೋ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವೇನೋ ನಿನ್ಗೆ? ಗೀತಾ ಯಾವತ್ತೋ ನಿನ್ ಪಾಲ್ಗೆ ಸತ್ತೋಗಿದ್ದಾಳೆ. ಅವಳು ಯಾವತ್ ನಿನ್ನ ಬಿಟ್ಟು ಬೇರೆಯವ್ರ ಜೊತೆ ಓಡೋದ್ಲು ಆವತ್ತೇ ಸತ್ತೋದ್ಲು. ಅವಳೇನೋ ಬಂದ್ ನೋಡ್ತೀಯಾ? ಹೋಗು ಗೀತಾ ಹೋಗು, ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ. ಗೀತಾ ಏನೇ ಆದ್ರು ಏನೇ ಮಾಡಿದ್ರು ಕಡೆವರೆಗೂ ಈ ಕೃಷ್ಣ ಅವಳ ಜೊತೆಲೇ ಇರ್ತಾನೆ. ಇದು ನಮ್ಮ ತಾಯಾಣೆ ಸತ್ಯ. ಭಾನುವಾರ ನಿನಗೆ ಐ ಲವ್ ಯು ಹೇಳಿದ್ದಿನ, ಸೋಮವಾರ ಮೊದಲನೇ ಸಾರಿ ಪಾನಿಪುರಿ ತಿಂದಿನ, ಮಂಗಳವಾರ ನಿನ್ನನ್ನು ನೋಡಿ ನಕ್ಕಿದ್ದಿನ, ಬುಧವಾರ ನಿನ್ನನ್ನು ಪ್ರೀತಿನ ಒಪ್ಪಿದ್ದಿನ, ಗುರುವಾರ ನಾನು ನಿನ್ನ ಮೊದಲನೇ ಸಾರಿ ನೋಡಿದ್ದಿನ, ಶುಕ್ರವಾರ ನಿನ್ನನ್ನು ಬಿಟ್ಟು ಹೋದ್ದಿನ, ಶನಿವಾರ ನಿನ್ನನಿಗೆ ಮತ್ತೆ ಸಿಕ್ಕಿದ್ದಿನ. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮನಸ್ಸು ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರತ್ತೆ ಗೀತಾ. ನೀನು ಹಿಂಗೆ ಇದ್ರು, ಹುಚ್ಚಿ ಅನ್ಸ್ಕೊಂಡ್ರು, ಕೆಟ್ಟೋದ್ರು, ಕೆಟ್ಟ ಕೆರ ಹಿಡ್ದೋದ್ರು, ಯಾವುದೇ ಸಾವಿರ ಆದ್ರೂ ಸರಿ, ನೀನು ನನಗೆ ಬೇಕು ಗೀತಾ, ನೀನು ನನಗೆ ಬೇಕು. ದೂರಾಗೋ ಮಾತು ಮಾತ್ರ ಆಡ್ಬೇಡ ಪ್ಲೀಸ್. ಡಾಕ್ಟ್ರೇ, ನನ್ನ ಮನಸ್ಸಲ್ಲಿರೋದನ್ನ ಬೇಕಾದ್ರೆ ನಿಮ್ಮ ಹತ್ರ ಹೇಳ್ಬೋದು, ಆದರೆ ಹೇಳಾದ್ಮೇಲೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ಇದು ಒಂದು ಜೀವನಾನ ಅನ್ಸುತ್ತೆ. ಹಾಗನ್ಕೋಬೇಡ, ಅದು ತಪ್ಪು ಅಂತ ನೀವು ಹೇಳ್ತೀರಾ. ಅದಂಥ ದೊಡ್ಡ ವಿಷಯನೇ ಅಲ್ಲ ಅಂತೀರಾ. ಆದರೆ ಎಲ್ರಿಗೂ ಚಿಕ್ಕದಾಗ ಕಾಣಿಸೋದು ನನಗೆ ದೊಡ್ಡದಾಗ ಕಾಣಿಸ್ಬೋದಲ್ಲ? ಎಲ್ರಿಗೂ ದೊಡ್ಡದಾಗ ಕಾಣಿಸೋದು ನನಗೆ ಚಿಕ್ಕದಾಗ ಕಾಣಿಸ್ಬೋದು. ಅದು ನನ್ನ ಕ್ಯಾರೆಕ್ಟರ್. ಅದು ತಪ್ಪು ಅಂತ ಹೇಗೆ ಹೇಳ್ತೀರಾ? ಆನೆಗೆ ಆನೆ ಭಾರ, ಇರುವೆಗಿರುವೆ ಭಾರ. ಕಂಪೇರ್ ಮಾಡೋದೇ ತಪ್ಪಲ್ವಾ? ಅಪ್ಪ ಅಪ್ಪ ಏನಪ್ಪ ಇದು? ಹುಡುಗಿ ಕೈ ಕೊಟ್ಟು ಹೋದ್ಲು ಅಂತ ನನ್ನ ಮಗ ಕುಡಿತವನೆ. ಮಗ ಕೈ ಬಿಟ್ಟು ಹೋಗ್ತವನಲ್ಲ ಅಂತ ನಾನು ಕುಡಿತಾ ಇದ್ದೀನಿ ಕಣಪ್ಪ. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಪ್ಪ. ಪ್ರೀತಿಯ ಕೃಷ್ಣ, ದಯವಿಟ್ಟು ಕ್ಷಮಿಸು. ಹೇಳ್ದೆ ಹೋಗ್ತಿದ್ದೀನಿ, ಅದಕ್ಕೆ ಕಾರಣ ನಿನ್ನ ಪ್ರೀತಿ. ಹೌದು ಕೃಷ್ಣ, ಪ್ರತಿ ಸಾರಿ ನೀನು ಪ್ರೀತಿ ತೋರಿಸ್ದಾಗ್ಲೆಲ್ಲ ನನಗೆ ನಾನು ಮಾಡಿದ ಮೋಸನೇ ನೆನಪಾಗತ್ತೆ. ಹಾಗಂತ ಮತ್ತೆ ನಾನು ನಿನಗೆ ಮೋಸ ಮಾಡಿ ಹೋಗ್ತಿದ್ದೀನಿ ಅನ್ಕೋಬೇಡ. ನಿನ್ನ ಪರಿಶುದ್ಧವಾದ ಪ್ರೇಮಕ್ಕೆ ಅವಮಾನ ಆಗಬಾರ್ದು. ನನ್ನಿಂದಾಗಿ ನಿನ್ನ ಬದುಕು ಹಾಳಾಗಬಾರ್ದು. ಅಂದರೆ ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಯಾಕೆ ಸರ್, ನಾನು ಬದುಕಿರಬಾರ್ದಿತ್ತ? ನಾನು ಬದುಕಿರೋದು ನಿಮಗಿಷ್ಟ ಇಲ್ವಾ ಸರ್? ಓಯ್, ಏನೋ ನಮ್ಮನ್ನೇನು ಕೇಳ್ತೀಯಾ? ಆಗಿರೋ ಗಾಯಕ್ಕೆ ಔಷಧಿ ಹುಡುಕ್ತಾ ಒದ್ದಾಡ್ತಾ ಇದ್ದೀನಿ ಸರ್. ಇಂಥ ಟೈಮ್ನಲ್ಲಿ ಇನ್ನಷ್ಟು ನೋಯಿಸೋ ಮಾತು ಯಾಕೆ ಸರ್? ಓಯ್, ಏನು ನಿನ್ಗೇನಂದ್ವಿ? ನಮ್ಮ ಪಾಡ್ ನಾವು ಮಾತಾಡ್ಕೊಂಡ್ವಿ ಅಷ್ಟೇ. ಅದು ಸುಳ್ಳು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಹೋಗ್ಲಿ ಬಿಡಿ ಸರ್. ಒಂದು ನಿಜ ಹೇಳ್ತೀನಿ ಕೇಳಿ ಸರ್. ನಾನು ನಿಜವಾಗ್ಲೂ ನರೇಂದ್ರನ್ ಪ್ರೀತಿಸೇ ಓಡೋಗಿದ್ದೆ. ಅದು ತಪ್ಪಾ ಸರ್? ನೋಡಿ, ಕೃಷ್ಣ ಇಲ್ಲೇ ಇದ್ದಾರೆ. ಇಬ್ರು ನನ್ನನ್ನು ಪ್ರೀತಿಸ್ತಾ ಇದ್ರು, ಆದ್ರೆ ನಾನು ಇಬ್ರನ್ನು ಪ್ರೀತಿಸ್ತಿರ್ಲಿಲ್ಲ. ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಿತ್ತು. ಈಗ ನೀವು ಶರ್ಟ್ ತಗೋಬೇಕಾದ್ರೆ ಈ ಶರ್ಟ್ ಬೇಕಾ ಆ ಶರ್ಟ್ ಬೇಕಾ ಅಂತ ನೋಡಲ್ವಾ ಸರ್? ನಾನು ಹಾಗೆ ಮಾಡಿದೆ ಸರ್. ಆದರೆ ಆ ದೇವರು ನಂಗೆ ಮೋಸ ಮಾಡಿಬಿಟ್ಟ ಸರ್. ಪಾಪಿ ಚಿರಾಯು ಅಂತಾರಲ್ಲ, ನಾನು ಪಾಪಿ ಸರ್. ಬದುಕೊಂಡ್ಬಿಟ್ಟೆ. ಈಗ ಬದುಕಿದ್ದೀನಲ್ಲ, ಅದಕ್ಕೆ ಬದುಕಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಬದುಕಬೇಕಲ್ಲ, ಅದಕ್ಕೊಂದು ಪ್ರೀತಿ ಬೇಕು ಅಂತ ಸಾಯ್ತಾ ಇದ್ದೀನಿ. ಅದು ತಪ್ಪಾ ಸರ್? ನನಗೆ ಗೊತ್ತು, ಒಂದ್ಸಲ ಬಿಲ್ ಪೇ ಮಾಡಿದ್ದಕ್ಕೆ 15 ದಿನ ನೀವು ಊಟ ಮಾಡಿರಲ್ಲ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಿಮ್ಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಯಾಕೆ? ಯಾಕೆಂದ್ರೆ ಐ ಡೋಂಟ್ ಮೈಂಡ್. ಯಾಕೆ? ಯಾಕೆ ಅಂದ್ರೆ ಅದು ಯಾಕೆ ಅಂದ್ರೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಲ್ವಾ? ಅದನ್ನ ಹೇಳಕ್ಕೆ ನೀವಿಷ್ಟು ಒದ್ದಾಡ್ತಾ ಇದ್ದೀರಾ ಅಲ್ವಾ? ಹೌದು ಗೀತಾ, ನಾನು ನಿಮ್ಮನ್ನ ಬೇಡ ಹೇಳ್ಬೇಡ. ನಾನು ಪ್ರೀತಿಸೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ ಚಾನ್ಸೇ ಇಲ್ಲ.
ನೀನು ಇನ್ಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಬಾರ್ದು. ಅಲ್ಲ ಗೀತವ್ರೆ, ಅಕಸ್ಮಾತ್ ನೀವು ಬೇರೆ ಯಾರನ್ನಾದ್ರೂ ನಿಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ವಯಸ್ಸಿಗೆ ಬರ್ತಿದ್ ಹಾಗೆ ಲವ್ ಗಿವ್ ಅಂತ ತಲೆ ಕೆಡ್ಸ್ಕೊಳ್ದೆ ಜೀವನ ಜವಾಬ್ದಾರಿ ಅಂತ ಯೋಚ್ಸಕ್ಕಾಗಲ್ವಾ? ಕರೆಕ್ಟ್, ನೀವು ಹೇಳ್ತಿರೋದು ಸರಿನೇ. ಆದರೂ ಅಕಸ್ಮಾತ್ ಮನಸ್ಸು ಚೇಂಜ್ ಮಾಡಿದ್ರೆ ಮೊದಲನೇ ಅಪ್ಲಿಕೇಶನ್ ನಂದೇನೆ. ದಯವಿಟ್ಟು ಅದನ್ನೇ ಕನ್ಸಿಡರ್ ಮಾಡಿ ಪ್ಲೀಸ್. ನಿಂಗೇನ್ ತಲೆ ನೆಟ್ಗಿಲ್ವಾ? ನನ್ಗೆ ಲವ್ ಗಿವ್ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಇನ್ 5 ವರ್ಷ ನಿಂದಲ್ಲ ಬೇರೆ ಯಾರ್ದೇ ಅಪ್ಲಿಕೇಶನ್ ಬಂದ್ರು ಹರಿದು ತಿಪ್ಪೆಗೆ ಎಸಿತೀನಿ. ಅರ್ಥ ಆಯ್ತಾ? ನೀನ್ ಗೆಲ್ಬೇಕು, ಅದೇ ನನ್ನ ಆಸೆ. ಮುಚ್ಚೋ ಬಾಯಿ! ಏನ್ ನೋಡ್ ಪ್ರೀತಿ ಸರಿಯಾ ನನ್ನ? ನಿಜವಾಗ್ಲೂ ನಾನು ನೋಡಿದ್ರೆ ಪ್ರೀತಿ ಹುಟ್ಟುತ್ತಾ ನಿನ್ಗೆ? ನಿನ್ ಪ್ರೀತಿ ಬೇಡ ಅಂತ ಎಡಗಾಲಲ್ಲಿ ಓದೋದನ್ನ ಯಾವ ನನ್ ಮಗ ಪ್ರೀತಿಸ್ತಾನೋ? ಎಕ್ಕಡ ತಗೊಂಡ್ ಹೊಡಿತಾನೆ. ಅಮ್ಮ ಅಕ್ಕ ಅಂತಾನೆ. ನಮ್ ತಾಯಾಣೆಗೂ ನಾನಾಗಿದ್ರು ಹಂಗೆ ಮಾಡ್ತಿದ್ದೆ. ನೀನೇನ್ ಸ್ಪೆಷಲ್? ಆಕಾಶದಿಂದ ಇಳಿದ್ ಬಂದ್ಬಿಟ್ಟಿದ್ಯಾ? ನನ್ ಮೇಲೆ ಅಯ್ಯೋ ಪಾಪ ಅನ್ಸಿ ಪ್ರೀತಿ ಹುಟ್ಬಿಟ್ಟಿದ್ಯಾ? ನನ್ಗೊಂದ್ ಬಾಳ್ ಕೊಟ್ಟು ಭಗವಂತ ಅನ್ನಿಸ್ಕೋಬೇಕು ಅಂತಿದ್ಯಾ? ಯಾವಳಿಗ್ ಬೇಕೋ ನಿನ್ ಪ್ರೀತಿ? ಹೋಗೋ ಇಲ್ಲಿಂದ, ಹೋಗೋ ಇಲ್ಲಿಂದ, ಹೋಗೋ! ಏಯ್ ಹೋಗೋ! ನಿನ್ ಮಾತ ಒಂದ್ ಮಾತಾ? ನಾನ್ ಯಾವ್ದನ್ನಾದ್ರೂ ಸರಿ ಅಂದ್ರೆ ಸರಿ ಅಂತ್ಯಾ, ತಪ್ಪು ಅಂದ್ರೆ ತಪ್ಪು ಅಂತ್ಯಾ? ನಿನಗೇನ್ ಸ್ವಂತ ಬುದ್ಧಿನೇ ಇಲ್ವಾ? ಪ್ರೀತಿಗಿಂತ ಅನುಕೂಲನೇ ಮುಖ್ಯ ಅಂತ ನಿನ್ ಪ್ರೀತಿನ ಜಾಸ್ತಿ ಓದೋಗಿದ್ದು ಸರಿ ಅಂತ್ಯಲ್ಲ? ನಿನ್ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದ್ಯಾ? ಕಷ್ಟ ಎಲ್ರಿಗೂ ಇರುತ್ತೆ, ಹಾಗಂತ ಪ್ರೀತಿಸ್ದವ್ರನ್ನೇ ಬಿಟ್ಟು ಹೋಗೋದಾ? ಗಂಡನ್ ಪಕ್ಕ ಮಲ್ಕೊಂಡ್ರೆ ಯುಗಾದಿಗೊಂದ್ ಸೀರೆ, ದೀಪಾವಳಿಗೊಂದ್ ಸೀರೆ, ಇನ್ನೊಬ್ಬನ್ ಪಕ್ಕ ಮಲ್ಕೊಂಡ್ರೆ ದಿನಕ್ಕೊಂದೊಂದ್ ಸೀರೆ ಸಿಗುತ್ತೆ. ಹಾಗಂತ ಯಾವ್ದು ಸರಿ? ಯಾವ್ದೋ ಸರಿ? ಪ್ಲೀಸ್ ಕೃಷ್ಣ, ನಿನ್ ಕೈ ಮುಗಿತೀನಿ. ನನ್ನ ಪ್ರೀತಿಸ್ಬೇಡ, ನನ್ನ ಪ್ರೀತಿಸ್ಬೇಡ. ಈ ನನ್ನ ಹುಚ್ಚು ಪ್ರೀತಿನೇ ನನ್ನ ಇಷ್ಟೊಂದು ಕಾಡ್ತಾ ಇದೆ, ನನ್ನ ಹುಚ್ಚು ಮಾಡ್ತಾ ಇದೆ. ಪ್ಲೀಸ್ ಅರ್ಥ ಮಾಡ್ಕೋ ಕೃಷ್ಣ. ನನ್ನಿಂದ ದೂರ ಹೊಟ್ಟೋಗು, ನನ್ನಿಂದ ದೂರ ಹೊಟ್ಟೋಗು, ದೂರ ಹೊಟ್ಟೋಗು ಕೃಷ್ಣ, ದೂರ ಹೊಟ್ಟೋಗು. ಯಾಕ್ರ ಹಿಂಗ್ ನೋಡ್ತಾ ಇದ್ದೀರಾ? ಓಡೋಗಿರೋದು ನಂಡವ ನಿಮ್ಡವ? ನಾನೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವ್ಯಾಕೋ ತಲೆ ಕೆಡ್ಸ್ಕೊಳ್ತೀರಾ? ಆಯ್ತಲ್ಲ, ರಾತ್ರಿನೇ ಕಂಡಿರೋ ಬಾವಿಗೆ ಹಗಲೊತ್ತೋಗಿ ಬೀಳೋದಂದ್ರೆ ಇದೇ ಕಂಡ್ರೋ. ಈ ನನ್ನ ಮಗನ ಲವ್ ಜಗತ್ತಲ್ಲಿ 95% ಯಾವಾಗಲೂ ಫೇಲೆ, ಗೆಲ್ಲೋ 5% ಮಾತ್ರ ಅದೃಷ್ಟವಂತರು. ನಮ್ಮಂಥ ವೇಸ್ಟ್ ನನ್ನ ಮಕ್ಕಳಿಗೆ ಆ ಅದೃಷ್ಟ ಬ್ರಹ್ಮ ಗೀಚಿರಲ್ಲ ಅಂತ ಗೊತ್ತಿದ್ರು ನಾವೇ ಬರ್ಕೊಳಕ್ ಹೋಗ್ತೀವಿ ನೋಡು. ಅದಕ್ಕೆ ಮೆಟ್ ತೊಗೊಂಡು ನೋಡ್ಕೋಬೇಕು. ಹೇಯ್, ನಾನು ಕಿಲಾಡಿ ಮಗ ಪಂಟ, ಅಷ್ಟು ಬೇಗ ಚಿತ್ತಾಗೋಗ್ಬಿಡ್ತೀನಿ ಅನ್ಕೊಂಬಿಟ್ರ? ಎದಳ್ರ ಕೆಲಸ ನೋಡ್ರ. ನಾನು ಹೋಗಿ ಬೆಳಗ್ಗೆ ಪೂಜೆ ಯಾರ್ಯಾರನ್ನ ಕರಿಬೇಕು ಕರೆದು ಬರ್ತೀನಿ. ಬರ್ಲಾ? ಎದಳಿ ಕಮನ್ ಫಾಸ್ಟ್. ನೀವು ಬಿಡಿ ಸರ್, ತುಂಬ ಡಿಫ್ರೆಂಟು. ಒಂದು ಕಾಫಿ ಕೊಡ್ಸೆ ಕ್ಯಾಚ್ ಹಾಕೊಂಡ್ಬಿಡ್ತೀರ. ನಮ್ಮ ಬೇಡ ನಾಯಿ ಪ್ಯಾಡ್. ಯಾಕ್ರಿ, ಏನಾಯ್ತು? ಅದೇನು ಕೇಳ್ತೀರಾ ಸರ್, ನಾನು ತುಂಬ ಕಷ್ಟಪಟ್ಟು ನಿಮ್ಮಂಥವ್ರು ಕೊಟ್ಟಿರೋ ಟಿಪ್ಸ್ನೆಲ್ಲ ಉಳಿಸಿ ಒಂದು ಹುಡುಗಿನ ಬಂದಿದ್ದೀನಿ ಸರ್. ಆ ಹುಡುಗಿನೂ ಭಯಾನಕ ಬ್ಲೇಡು. 2 ದಿವಸ ಆಗಿದೆ ಸರ್, 30,000 ರೂಪಾಯಿ ಖರ್ಚಾಗಿದೆ. ಮ್ಯಾಟ್ರು ಮುತ್ತು ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ ಅನ್ನತ್ತೆ. ಅಷ್ಟಕ್ಕೂ ಮೀರು ಮುಂದೆ ಹೊರದ್ರೆ ಸಾಕು ಸರ್, ದಿಢೀರಂತ ರಸ್ತೆ ಓಡಿ ಬಂದ್ಬಿಡ್ತಾಳೆ. ಈ ಸುಖಕ್ಕೆ ಸರ್ ನಾವು 30,000 ರೂಪಾಯಿ ಖರ್ಚು ಮಾಡಬೇಕು. ಏನು ಸರ್, ಯಾಕೆ ಸರ್ ಈ ಹುಡುಗಿರು ಹಿಂಗೆ ಮಾಡ್ತಾರೆ? ಶೇವ್ ಮಾಡೋದ್ರ ಜೊತೆಯಲ್ಲಿ ನೋವು ಮಾಡ್ತಾರಲ್ಲ ಸರ್. ತಪ್ಪು ಸರಿನೋ ನನಗೆ ಗೊತ್ತಿಲ್ಲ, ಆದ್ರೆ ನೀನು ನನ್ನೆಲ್ಲ ಕನಸುಗಳನ್ನ ಯಾವತ್ತೂ ಪೂರೈಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಕೂಗಿ ಹೇಳ್ತಿತ್ತು. ಚಿಕ್ಕ ವಯಸ್ಸಿಂದಾನು ನನ್ನ ಎಲ್ಲ ಕನಸುಗಳನ್ನ ಕಟ್ ಹಾಕೇ ಬೆಳೀತಾ ಬಂದವಳು ನಾನು. ಅದಕ್ಕೆ ಕಾರಣ ಬಡತನ. ಆ ಬಡತನದ ಬೇಗೆಯಲ್ಲಿ ಬೇಯ್ತಾ ಬದುಕ್ತಾ ಇತ್ತ ನಮ್ಮಮ್ಮನ್ ನೋಡ್ದಾಗ್ಲೆಲ್ಲ ನನಗೆ ನನ್ನ ಭವಿಷ್ಯದ ಬಗ್ಗೆ ಆತಂಕ ಆಗ್ತಿತ್ತು. ನಾನು ಎಲ್ಲಿ ನಮ್ಮಮ್ಮನ ಥರಾನೇ ಆಗೋಗ್ಬಿಡ್ತೀನೋ ಅಂತ ಭಯ ಆಗ್ತಿತ್ತು. ಅದಕ್ಕೆ ತಕ್ಕ ಹಾಗೆ ನಿನ್ ಲೆಕ್ಕಾಚಾರದ ಬದುಕು ನನ್ನ ಮನಸ್ಸಿನಲ್ಲಿ ನಿನ್ ಪ್ರೀತಿ ಬಗ್ಗೆ ಲೆಕ್ಕಾಚಾರ ಶುರು ಮಾಡ್ತು. ನೀನ್ ಎದುರುಗಡೆ ಇದ್ದಷ್ಟು ಹೊತ್ತು ನೀನೇ ಬೇಕು ಅಂತಿದ್ ನನ್ನ ಮನಸ್ಸು ಮನೆಗ್ ಬಂದ ತಕ್ಷಣ ಪ್ರೀತಿಗಿಂತ ಬದುಕು ಮುಖ್ಯ ಅಂತ ಹಠಕ್ ಬೀಳ್ತಿತ್ತು. ಹಠಾನ? ನನ್ನ ಅವಳನ್ನ ನೆನ್ಸ್ಕೊಂಡು ಅಲ್ದ ಕೂರ್ಬೇಕಾದ ಆಸೆನಾ? ಯಾಕೆ ಹೇಳ್ಬೇಕು? ನಾನು ಯಾಕೆ ಹೇಳ್ಬೇಕು? ಹೋದ್ರೆ ಹೋಗ್ತಾಳ ಅವಳು, ಎಲ್ಲಿಗಾದ್ರೂ ಹಾಳಾಗೋಗ್ಲಿ. ಈಗ ನೋಡಿ, ಫುಲ್ ಫ್ರೀ, ನಾನು ಖುಷಿಯಾಗಿದ್ದೀನಿ, ಸುಖವಾಗಿದ್ದೀನಿ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ, ಯಾರು ಪ್ರೀತಿಸೋರು ಇಲ್ಲ.
तेरे ना 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 दा